ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸೋನಾಲಿಕಾ ಬಾಗ್ಬನ್ DI32RX ಈ ಗಾಡಿಯ ಒಂದು ಚಿಕ್ಕದಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಂಜಿನ್ ಬಗ್ಗೆ ನೋಡೋದಾದ್ರೆ ಡ್ರೈ ಟೈಪ್ ಏರ್ ಫಿಲ್ಟರ್ ನ ಹೊಂದಿದೆ. ಹಾಗೆ ವಾಟರ್ ಕೂಲರ್ ಸಿಸ್ಟಮ್ ಇಂಜಿನ್ ಇದಾಗಿರುತ್ತೆ. ಅದಾದ ನಂತರ ಈ ಗಾಡಿ ನಿಮಗೆ 3 ಸಿಲಿಂಡರ್ ನ ಒಳಗೊಂಡಿರುವಂತಹ ಬಾಸ್ಕೋ ಕಂಪನಿ ಇನ್ಲೈನ್ ಪಂಪ್ ಅನ್ನ ಒಳಗೊಂಡಿದೆ. ಈ ಒಂದು ಪಂಪ್ ನಿಮಗೆ 2780 cc ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 32 HP ನ ನಿಮಗೆ ಕೊಡುತ್ತೆ. RPM ನೋಡೋದಾದ್ರೆ 2000 ರೇಟೆಡ್ ಪರ್ ಮಿನಿಟ್ ಒಳಗಡೆ ಈ ಗಾಡಿ ನಿಮಗೆ ಪವರ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಡೀಸೆಲ್ ಫಿಲ್ಟರ್ ಇದೆ, ಹಾಗೆ ವಾಟರ್ ಸಪರೇಟರ್ ಕೂಡ ಈ ಗಾಡಿ ಒಳಗಡೆ ಸಿಗುತ್ತೆ. 12.4 24ರ ಗಾಲಿ ಹಿಂದ್ಗಡೆ ಇದೆ. ಹಾಗೆ ಮುಂದ್ಗಡೆ ಗಾಲಿ ಸೈಜ್ ಬಂದ್ಬಿಟ್ಟು 5-15ರ ಒಂದು ಸೈಜಿನ ಗಾಲಿ ಮುಂದ್ಗಡೆ ಇದೆ. ಈ ಗಾಡಿಯ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 1330 kg ಲಿಫ್ಟಿಂಗ್ ಕೆಪಾಸಿಟಿ ಗಾಡಿ ಒಳಗೊಂಡಿದೆ. ಈ ಗಾಡಿ ಒಳಗಡೆ ನಿಮಗೆ ಪವರ್ ಸ್ಟೇರಿಂಗ್ ಕೂಡ ಸಿಗುತ್ತೆ, ಹಾಗೆ ಮ್ಯಾನುವಲ್ ಸ್ಟೇರಿಂಗ್ ಕೂಡ ಸಿಗುತ್ತೆ. ಈ ಗಾಡಿಯ ಬ್ರೇಕ್ ಬಗ್ಗೆ ನೋಡೋದಾದ್ರೆ ಆಯಿಲ್ ಇಂಬ್ರಾಸಿಡ್ ಬ್ರೇಕ್ ನ ಕೊಟ್ಟಿರ್ತಾರೆ. ನಿಮಗೆ ಮ್ಯಾನುವಲ್ ಬ್ರೇಕ್ ಕೂಡ, ನಾರ್ಮಲ್ ಡ್ರೈ ಡಿಸ್ಕ್ ಬ್ರೇಕ್ ಕೂಡ ಈ ಗಾಡಿ ಒಳಗಡೆ ಸಿಗುತ್ತೆ. ಗಾಡಿಯ ಒಂದು ಇನ್ಸ್ಟ್ರುಮೆಂಟ್ ಕ್ಲಚ್ ನೋಡೋದಾದ್ರೆ ನೋಡ್ತಾ ಇರ್ಬೋದು, ಇಲ್ಲಿ ಒಳಗಡೆ ನಿಮಗೆ ಫ್ಯೂಯಲ್ ಇಂಡಿಕೇಟರ್ ಇದೆ. ಹಾಗೆ PTO ಆನ್ ಆಫ್ ಆದ್ರೆ ಗೊತ್ತಾಗುತ್ತೆ. ಅದಾದ ನಂತರ ನಿಮಗೆ ಎಷ್ಟು ಗಂಟೆ ಓಡಿದೆ ಅನ್ನೋದು ಕೂಡ ಈ ಗಾಡಿ ಒಳಗೆ ತೋರಿಸುತ್ತೆ. ಈಗ RPM ನೋಡ್ತಾ ಇರ್ಬೋದು 25 ತನ ಇದೆ. ಸೊ ಇದು ಬಂದ್ಬಿಟ್ಟು 2000 ಜನರೇಟರ್ ಮಾಡುತ್ತೆ. ಹಾಗೆ ನಿಮಗೆ ಗೇರ್ ಇಂಡಿಕೇಶನ್ ರಾತ್ರಿ ಟೈಮಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಯಾವ ಗೇರ್ ಅಲ್ಲಿ ಇದೆ ಅಂತ ಹೇಳಿ ತೋರಿಸಲ್ಲ, ಲೈಟ್ ಇರೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಗೇರ್ ಎಲ್ಲ ಹಾಕೋಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಗಾಡಿಯ ಒಂದು ಇಂಜಿನ್ ಹೀಟೆಡ್ ಇಂಡಿಕೇಟರ್ ಕೂಡ ಇದೆ, ಬ್ಯಾಟ್ರಿ ಇಂಡಿಕೇಟರ್ ಇದೆ, ಇಂಜಿನ್ ಇಂಡಿಕೇಟರ್ ಇದೆ, ಆಯಿಲ್ ಇಂಡಿಕೇಟರ್ ಇದೆ, ಹಾಗೆ ಲೈಟ್ ಇಂಡಿಕೇಟರ್ ಕೂಡ ಈ ಗಾಡಿ ಒಳಗಡೆ ಸಿಗುತ್ತೆ. 55 ಲೀಟರ್ ನ ಕೆಪಾಸಿಟಿಯ ಫ್ಯೂಯಲ್ ಟ್ಯಾಂಕ್ ಈ ಗಾಡಿ ಒಳಗಡೆ ಇದೆ. ಎರಡು ಕಡೆ ಸೋನಾಲಿಕಾ ಬಾಗ್ಬನ್ DI32RX ಬ್ಯಾಡ್ಜಿಂಗ್ ಸಿಗುತ್ತೆ. ಫ್ರಂಟ್ ಕಡೆ ಸೋನಾಲಿಕಾ ಬ್ಯಾಡ್ಜಿಂಗ್ ಇದೆ, ಹಾಗೆ ಪವರ್ ಸ್ಟೇರಿಂಗ್ ಸ್ಟಿಕ್ಕರ್ ಕೂಡ ಈ ಗಾಡಿ ಒಳಗಡೆ ಸಿಗುತ್ತೆ. ಈ ಬಾಗ್ಬನ್ DI32 ಬಂದ್ಬಿಟ್ಟು ಏರೋಡೈನಮಿಕ್ ಶೇಪ್ ಇದೆ, ಅಂದ್ರೆ ರೋಡ್ ಅಲ್ಲಿ ನುಗ್ಗುತ್ತೆ. ಗಾಡಿ ಸ್ಪೀಡ್ ಬಂದ್ಬಿಟ್ಟು ರೋಡ್ ಅಲ್ಲಿ 34 km/h ಸ್ಪೀಡ್ ಅಲ್ಲಿ ಈ ಗಾಡಿ ಹೋಗುತ್ತೆ. 1 2 3 4 ಗೇರ್ ಇದೆ ಈ ಗಾಡಿ ಒಳಗಡೆ. ಒಂದು ರಿವರ್ಸ್ ಗೇರ್ ಇದೆ, ಹೈ ಲೋ ನಾರ್ಮಲ್ ಆಗಿ ಇದೆ. ಜಾಸ್ತಿ ಗೇರ್ ಬಗ್ಗೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಇದ್ರೊಳಗಡೆ ಒಂದು PTO ಲಿವರ್ ಇದೆ, ಹಿಂದಕ್ಕೆ ಹೊಡೆದ್ರೆ ಆನ್ ಆಗುತ್ತೆ, ಮುಂದಕ್ಕೆ ಬಂದ್ರೆ ಆಫ್ ಆಗುತ್ತೆ. ಇಷ್ಟೇ ಸಿಂಪಲ್ ಆಗಿರುತ್ತೆ. ಇದು ಒಂಥರ ಚಿಕ್ಕ ಆನೆ ಇದ್ದಂಗೆ ಮನೇಲಿ ನಿಲ್ಸ್ಕೊಂಡ್ರೆ. ಫ್ರಂಟ್ ಅಲ್ಲಿ ಹೆವಿ ಡ್ಯೂಟಿ ಎಕ್ಸೆಲ್ ಇದೆ, ನಾನ್ ಅಡ್ಜಸ್ಟಬಲ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಅಲ್ಲಿ ನೋಡೋದಾದ್ರೆ ಲೈಟ್ ಲ್ಯಾಂಪ್ ಇದೆ, ಹಾಗೆ ಇಂಡಿಕೇಟರ್ಸ್ ಇದೆ, ಹಾಗೆ ರಿಫ್ಲೆಕ್ಟರ್ ಲೈಟ್ ಕೂಡ ಕೊಟ್ಟಿದ್ದಾರೆ. ದೊಡ್ಡ ಗಾಡಿ ಕೊಟ್ಟ ಬ್ಯಾಟ್ರಿ ಕೊಟ್ಟಿರಲ್ವಾ, ಇಲ್ಲಿದೆ ಬ್ಯಾಟ್ರಿ. ನೆಕ್ಸ್ಟ್ ಯಾವ ಗಾಡಿ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಅಲ್ಲಿ ತಿಳಿಸಿ. ಪಕ್ಕ ಆ ಗಾಡಿ ಬಗ್ಗೆ ವಿಡಿಯೋನ ಮಾಡೋಣ. ಬನ್ನಿ, ಬಾಯ್.